ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ದಯವಿಟ್ಟು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ವಿಷಯ. ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು, ಯಾವುದೋ ಹ್ಯಾಶ್ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು, ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು. ನಾನು ಫೋನ್ ಮಾಡಿದೆ. ಮೋಸ್ಟ್ಲಿ ನನ್ನ ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ. ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ. ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಹುಷಾರಾಗಿರಿ. ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸೋಕೆ ಹೋಗಬೇಡಿ. ಅಡ್ರೆಸ್ ಸಿಗ್ತಾ ಇಲ್ಲ. ನಮ್ಮ ಡೆಲಿವರಿ ಹುಡುಗನಿಗೆ ಒಂದು ಕೋಡ್ ಕಳಿಸ್ತೀನಿ, ಆ ಕೋಡಲ್ಲಿ ಫೋನ್ ಮಾಡಿ, ಆ ಕೋಡಿಂದ ಅವ್ರು ನಿಮಗೆ ಫೋನ್ ಮಾಡ್ತಾರೆ, ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ಅಂತ ಹೇಳಿದರು. ಸೊ ನಾನು ನನ್ನ ಫೋನಿಂದ ಟ್ರೈ ಮಾಡಿದೆ, ಇಲ್ಲ ಬೇರೆಯವ್ರ ಫೋನಿಂದ ನಿಮ್ಮ ಫೋನಿಂದಾನೇ ಮಾಡಿ ಅಂದರು. ಸೊ ನಾನು ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿಸಿ ನನ್ನ ಫೋನಿಂದ ನಾನು ಡಯಲ್ ಮಾಡಿದೆ. ಅಷ್ಟೇ ಡಯಲ್ ಮಾಡಿದರೆ ಏನೋ ನಂಬರ್ ಹೋಗಲಿಲ್ಲ, ಏನೋ ಒಂದು ಮೆಸೇಜ್ ಥರ ಬಂತು. ಅದ್ರ ಜೊತೇಲಿ ಉಪೇಂದ್ರ ಅವ್ರ ಫೋನಿಂದನೂ ಡಯಲ್ ಮಾಡಿದ್ವಿ. ಆಮೇಲೆ ಅವ್ರಿಗೆ ನನ್ನ ನಂಬರ್ ಗೊತ್ತಿತ್ತು. ಆಮೇಲೆ ನಮ್ಮ ಹುಡುಗ ಮಹಾದೇವನ ಫೋನಿಂದನೂ ಡಯಲ್ ಮಾಡಿಸಿದ್ವಿ. ಅದ ನಂತರ ಏನಾಯ್ತು ಅಂದರೆ ನಾವು ಏನೋ ಗೊತ್ತಾಗಲಿಲ್ಲ. ಫೋನ್ ಮಾಡಿದೆ ಕ್ಯಾಲ್ಕಟಾಯಿಂದ, ಈ ಥರ ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ಅರ್ಜೆಂಟ್ ನನಗೆ ದುಡ್ಡು ಬೇಕಂತ ನಿಮ್ಮ ಫೋನಿಂದ ಮೆಸೇಜ್ ಬರ್ತಾಯಿದೆ ಎಲ್ರಿಗೆ. ಸೊ ಆಯುಷ್ ಆಲ್ರೆಡಿ ದುಡ್ಡು ಕಳಿಸ್ಬಿಟ್ಟಿದ್ದಾನೆ ಅಂದರು, ನನ್ನ ಮಗ 55,000. ಸೊ ಹಾಗಾಗಿ ಅವರೆಲ್ರಿಗೂ ಇಲ್ಲ ನಾನಲ್ಲ. ಆಮೇಲೆ ನನ್ನ ಫೋನ್ ಮೀನ್ಸ್ ರಿಂಗೂ ಆಗ್ತಾಯಿಲ್ಲ, ಒಂಥರ ಹ್ಯಾಕ್ ಆಗಿದೆ. ಸೊ ಯಾರೋ ನಾನು ತುಂಬ ತೊಂದರೆಯಲ್ಲಿದ್ದೀನಿ, ಇಮರ್ಜೆನ್ಸಿಯಲ್ಲಿದ್ದೀನಿ, ಏನೋ ಆಗಿದೆ, ನನಗೆ ಇಮಿಡಿಯೇಟ್ UPI ದುಡ್ಡು ಕಳಿಸಿ ಅಂತ ಆ ಥರ ಕಳಿಸ್ತಿದ್ದಾರೆ. ಸೊ ನಾನು ಫೇಸ್ಬುಕ್ ಎಲ್ಲ ಕಡೆ ಹಾಕಿದ್ದೀನಿ, ಅದು ನಾನಲ್ಲ. ದಯವಿಟ್ಟು ಯಾರೂ ದುಡ್ಡು ಕಳಿಸ್ಬೇಡಿ ನನ್ನ ನಂಬರ್ಗೆ, ಉಪೇಂದ್ರ ಅವ್ರ ನಂಬರ್ಗೆ ಅಥವಾ ಮಹಾದೇವನ ನಂಬರ್ಗೆ. ನನಗೇನೂ ಆಗಲಿಲ್ಲ. ಆ್ಯಂಡ್ ನಾನು ಇಲ್ಲಿ ಸದಾಶಿವನಗರ್ ಪೊಲೀಸ್ ಸ್ಟೇಷನಲ್ಲಿದ್ದೀನಿ.